ಈ ದಿನ ಏನು ನಮ್ಮ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷನಾಗಿ ಗಿರೀಶ್ ಆದ ನಾನು ಈ ದಿನ ಏನು ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಇದು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಯೋಗೇಶ್ ನಾಯಕರವರು 22ನೇ ತಾರೀಕು ಈ ದಿನ 26ನೇ ತಾರೀಕು ಏನು ಮುಷ್ಕರ ಹಮ್ಮಿಕೊಳ್ಬೇಕು ಅಂತಂದು ನಿರ್ಧಾರ ತಗೊಂಡಿರ್ತಾರೆ. ಅದೇ ರೀತಿ ಈ ದಿನ 26ನೇ ತಾರೀಕು ತಾಲೂಕು ಮಟ್ಟದ ಸಂಘದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು, ಇದಕ್ಕೆ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಬಂದಿರ್ತಾರೆ. ನಮ್ದೇನು ಈ ಬೇಡಿಕೆಗಳಿರ್ತವೆ, ಈ ಮೊಬೈಲ್ ಆ್ಯಪ್ ಮುಖ್ಯವಾಗಿ ಈ ಮೊಬೈಲ್ ಆ್ಯಪ್ ಅಲ್ಲಿ ಸುಮಾರು 20 ಆ್ಯಪ್ಗಳು ಮೊಬೈಲ್ ಆ್ಯಪ್ ಇದಾವೆ. ಅದನ್ನ ತೆಗಿಬೇಕು. ಅದನ್ನ ಇದಕ್ಕೆ ಬೇಡಿಕೆಗಳಿಗೆ ಮೊಬೈಲ್ ಕೊಡಬೇಕು. ಮೊಬೈಲನ್ನು ಡೇಟಾ ಮತ್ತು ಸಿಮ್ಗಳನ್ನು ನಮಗೆ ಇದು ಕೊಡಬೇಕಂತ ತೀರ್ಮಾನ ಮಾಡಿರ್ತೇವೆ. ಮೂಲಭೂತ ಸೌಲಭ್ಯಗಳಿಲ್ಲದೆ ನಮ್ಮಲ್ಲಿ ಕೆಲಸ ಮಾಡಿರ್ತಾರೆ. ಅದರಿಂದ ಈ ದಿನ ಮುಷ್ಕರ ಹಮ್ಮಿಕೊಂಡಿರುತ್ತೇವೆ. ಈ ಡೇಟಾ ಇಲ್ಲ, ಮೊಬೈಲ್ ಮೇನ್ ಆಗಿ ಮೊಬೈಲ್ಸ್ ಇಲ್ಲ ನಮಗೆ. ಯಾಕಂದ್ರೆ ನಮ್ಮ ಓನ್ ಮೊಬೈಲ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ಡೇಟಾ ಉಪಯೋಗಕ್ಕೆ ಬರ್ತಾ ಇದೆ. ಅದು ಮೊಬೈಲಲ್ಲೇ ಫೋಟೋಸ್ ಎಲ್ಲ ಅಪ್ಲೋಡ್ ಆಗ್ತಾ ಇಲ್ಲ. ಅದರಿಂದ ಮೊಬೈಲ್ಸು, ಸಿಮ್ಮು ಮತ್ತೆ ಡೇಟಾ ಕೊಟ್ಟರೆ ನಮಗೆ ಇದಾಗುತ್ತೆ. ಮತ್ತೆ ಅಂತರ್ಜಿಲ್ಲಾ ವರ್ಗಾವಣೆಗಳಿಗೆ ಆಗ್ತಾ ಇಲ್ಲ, ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅದನ್ನು ಬೇಡಿಕೆಯಲ್ಲಿ ಇದೆ ನಮ್ಮದ್ರಲ್ಲಿ. ಅದರಿಂದ ಮುಷ್ಕರ ಹಮ್ಮಿಕೊಂಡಿರ್ತೇವೆ. ಇಲ್ಲ, ರಜಾ ದಿನದಲ್ಲಿ ಶನಿವಾರ ಭಾನುವಾರ ಎಲ್ಲ ಏನು ರಜಾ ದಿನದಲ್ಲೇ ಕೆಲಸ ಮಾಡ್ಕೊಂತಾರೆ. ಜಾಬ್ ಚಾಟ್ ಇಲ್ಲ. ಒತ್ತಡ ಇದೆ. ಮೊಬೈಲ್ ಆ್ಯಪ್ ಬೆಳಗ್ಗೆ ನಾವು 6 ಗಂಟೆಗೆ ಹೋದ್ರೆ ಮೊಬೈಲ್ ಆ್ಯಪ್ಗೆ ಸಾಯಂಕಾಲ 8 ಗಂಟೆವರೆಗೂ ಮನೆಗೆ ಹೋಗಕ್ಕೆ ನಮ್ಗೆ ಆಗ್ತಾ ಇಲ್ಲ. ರಜಾ ದಿನ ಕೆಲಸ ಮಾಡಬೇಕು, ನಿರ್ದಿಷ್ಟ ಅವಧಿ ಇಲ್ಲ. ಕೌಟುಂಬಿಕ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಅಂತಾರೆ ನಮ್ಗೆ ಪ್ರೆಜರ್ ಅಲ್ಲ, ನಮ್ಮ ಮೇಲೆ ಅವ್ರು ಪ್ರೆಜರ್ ಆಗ್ತಾರೆ, ಅವ್ರು ನಮಗೆ ಪ್ರೆಜರ್ ಆಗ್ತಾರೆ. ಸರ್ಕಾರದ ಗಮನಕ್ಕೆ ಈ ಮೂಲಕ ನಾವು ಸರ್ಕಾರದ ಗಮನಕ್ಕೆ ತರೋದೇನೆಂದ್ರೆ, ನಮ್ಮ ರಾಜ್ಯ ಸಂಘ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘ 22ನೇ ತಾರೀಕು ಒಂದು ಸಭೆ ನಡೆಸಿ ಏನ್ ಈ ದಿನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆಗ್ತಾ ಇರೋದಂತ ಕೆಲಸದ ಒತ್ತಡದಿಂದ ಆಗ್ತಾ ಇರೋಂತ ಒಂದು ಈ ಏನ್ ಹೇಳ್ತೀವಿ ಮನೋಭಾವಕ್ಕೆ ಅಂದ್ರೆ ಜೀತ ಪದ್ಧತಿ ಮನೋಭಾವನೆ ನಮ್ಮ ಮೇಲೆ ಈಗ ಆ ಧೋರಣೆಯನ್ನ ನಮ್ಮ ಮೇಲೆ ತೋರ್ತಾ ಇದ್ದಾರೆ. ನಾವು ಮೊದಲನೇದ ನಮ್ಮಲ್ಲಿ ವಿನಂತಿ ಇಷ್ಟೇ, ನಮ್ಮನ್ನ ಮನುಷ್ಯರಂತೆ ಕಾಣ್ಬೇಕು ಅಂತ. ಎಷ್ಟು ಕೆಲಸದ ಒತ್ತಡ ಇದೆ ಅಂದ್ರೆ ನಮ್ಗೆ ಒಂದು ಸಮಯದ ಒಂದು ಇದೇ ಇಲ್ಲ. ಪ್ರತಿಯೊಂದೂ ಅಷ್ಟು ಒತ್ತಡದಲ್ಲಿ ನಮ್ಮ ಮೇಲೆ ಏರಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಎಲ್ಲಾ ಕೆಲಸ ಮಾಡಬೇಕಾದ್ರೆ ನಮ್ಗೆ ನಾವು ಮಾಡ್ಬೇಕಾಗಿರ್ಬೇಕಂತ ಇದು ಉಪಕರಣಗಳೇನಿದೆ ನಮ್ಗೆ ಆ ಸರಿಯಾದ ಉಪಕರಣಗಳೇ ಕೊಡ್ತಾ ಇಲ್ಲ ನಮ್ಗೆ. ಉದಾಹರಣೆಗೆ ಈಗ ಪ್ರತಿಯೊಂದು ಕೆಲಸನೂ ನಮ್ಗೆ ಮೊಬೈಲ್ ಅಲ್ಲೇ ಮಾಡ್ಬೇಕು ಅಂತಾರೆ. ಎಲ್ಲಾನು ಆಪ್ಗಳೇ ಬಂದಿದೆ, ಡಿಜಿಟಲೈಸ್ ಆಗ್ಬಿಟ್ಟಿದೆ ಈಗ ನಮ್ಮ ಕಂದಾಯ ಇಲಾಖೆ. ಈ ಡಿಜಿಟಲೈಸ್ ಇದ್ರಲ್ಲಿ ಪ್ರತಿಯೊಂದನ್ನು ನಾವು ಮೊಬೈಲ್ ಅಲ್ಲೇ ಮಾಡ್ಬೇಕಾದ್ರೆ ಸರಿಯಾದ ಒಂದು ನಮ್ಗೆ ಮೊಬೈಲೇ ಕೊಟ್ಟಿಲ್ಲ, ಅದಕ್ಕೆ ಬೇಕಾಗಿರುವಂತ ಡೇಟಾ ಇಲ್ಲ. ನಮ್ಗೆ ಕೇಂದ್ರ ಸ್ಥಾನಗಳಲ್ಲಿ ಕುತ್ಕೊಳೋದಕ್ಕೆ ಕಚೇರಿನೇ ಇಲ್ಲ, ಉತ್ತಮವಾದ ಪೀಠೋಪಕರಣಗಳಿಲ್ಲ. ಈ ಏನು ಇಲ್ದಿರಾನೆ ನಮ್ಗೆ ಯಾವ ಮಟ್ಟಕ್ಕೆ ನಮ್ಮ ಒತ್ತಡ ಇರ್ತಾ ಇದಾರೆ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಸುಮಾರಷ್ಟು ರಾಜ್ಯಾದ್ಯಂತ ಒಂದು 50ಕ್ಕೂ ಮೇಲೆ ಈ ಒತ್ತಡಗಳನ್ನ ಸಹಿಸ್ಕೊಳಕ್ಕಾಗದ್ರೆ ಆತ್ಮಹತ್ಯೆಗಳಾಗ್ಬಿಟ್ಟಿದಾವೆ. ಅದರಿಂದ ನಮ್ಮ ರಾಜ್ಯ ಸಂಘ ಏನು ಕರೆ ಕೊಡ್ತು 26ನೇ ತಾರೀಕು ಆಯಾ ತಾಲೂಕು ಮಟ್ಟದಲ್ಲಿ ಎಲ್ಲಾರು ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡು ಮೌನ ಪ್ರತಿಭಟನೆ ನಮ್ದು. ಈ ನಮ್ಮ ಪ್ರತಿಭಟನೆ ಸರ್ಕಾರದ ಗಮನಕ್ಕೆ ಹೋಗುವವರೆಗೂ ನಮ್ದು ಇದು ಸಮಯ ಇಲ್ಲ. ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡಿದೀವಿ ನಾವು. ಈಗಾಗಲೇ ನಾನು ಹೇಳಿದ್ನಲ್ಲ ಈ ತರ ಇದೆ. ಇದ್ರಲ್ಲಿ ಇನ್ನ ನಮ್ಗೆ ಕೆಲಸ ದಿನಗಳಲ್ಲೇನು ಕೆಲಸ ಮಾಡ್ಬೇಕಂತ OM-ಗಳಾಗ್ತಾರೆ. ಅಂತರ್ಜಿಲ್ಲಾ ವರ್ಗಾವಣೆಯನ್ನ ರದ್ದು ಮಾಡಿದ್ದಾರೆ. ಈ ತರ ಸುಮಾರಷ್ಟು ಬೇಡಿಕೆಗಳಿದೆ ನಮ್ದು. ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರ ನಮ್ಗೆ ಒಂದು ಸಕಾರಾತ್ಮಕ ಸ್ಪಂದನೆ ಮಾಡೋವರೆಗೂ ನಮ್ಮ ಈ ಅನಿರ್ದಿಷ್ಟ ಅವಧಿ ಮುಷ್ಕರ ನಾವು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದೀನಿ. ಜೈ ಗ್ರಾಮ ಲೆಕ್ಕಾಧಿಕಾರಿ, ಜೈ ಕಂದಾಯ ಇಲಾಖೆ. ತಂದಿದ್ದೀವಿ ಸುಮಾರಷ್ಟು ಸಲ. ನಾವು ಮಾನ್ಯ ನಮ್ಮ ಕಂದಾಯ ಸಚಿವರಿಗೇನೆ ಹೋಗಿ ನಾವು ನಮ್ಮ ಪದಾಧಿಕಾರಿಗಳೇನಿದ್ದಾರೆ, ರಾಜ್ಯಾಧ್ಯಕ್ಷರು ಏನಿದ್ದಾರೆ ಎಲ್ಲಾನು ಈ ಮೂಲಕ ನಾವು ಕೊಟ್ಟು ಬಂದಿದ್ದೀವಿ. ಆದ್ರೂ ಅವ್ರ ಕಡೆಯಿಂದ ನಮ್ಗೆ ಏನು ಸಕಾರಾತ್ಮಕ ಒಂದು ಸ್ಪಂದನೆ ಸಿಗ್ಲಿಲ್ಲ. ಆದ ಕಾರಣನೇ ನಾವು 22ನೇ ತಾರೀಕು ರಾಜ್ಯ ಸಂಘ ಒಂದು ತೀರ್ಮಾನ ಕೈಗೊಳ್ಳುತ್ತೆ ಈ ತರ ಮುಷ್ಕರ ಮಾಡ್ಬೇಕು ಅಂತ. ಆದ್ರಿಂದ ಇವತ್ತು ನಾವು ಈ ಮುಷ್ಕರವನ್ನ ಕೈಗೊಂಡಿದ್ದೀವಿ. ಹೌದು, ಈಗ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಅಂದ್ರೆ ನಾವೊಂದು ಜನ್ಮ ಮರಣ ಪ್ರಮಾಣ ಪತ್ರ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದೂ ಮೊನ್ನೆವರೆಗೂ ಹೇಳ್ಬೇಕಾದ್ರೆ ಮರಣ ಪ್ರಮಾಣ ಪತ್ರ ನಾವೇ ಕೊಡ್ತಾ ಇದೀವಿ. ಅಲ್ಲಿವರೆಗೂ ಈ ಮಧ್ಯೆ ಅವ್ರಿಗೆ ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಬೆಳೆ ಇದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವೇ ಮಾಡ್ತಾ ನಾವೇ ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ
ಇವತ್ತು ಅವ್ರು ಗೊತ್ತಾಗ್ಬೇಕು, ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಏನಾದ್ರು ಅವ್ನ್ ಒಂದೊಂದು ಕೆಲಸ ಸ್ಥಗಿತ ಮಾಡಿದಾನಂದ್ರೆ ಎಷ್ಟು ಕೆಲಸಗಳು ಅವ್ರು ಪೆಂಡಿಂಗ್ ಇರುತ್ತೆ, ಎಷ್ಟು ಕೆಲಸಗಳಾಗುತ್ತೆ ಅಂತ ಈ ಮೂಲಕ ಅವ್ರಿಗೆ ಗೊತ್ತಾಗ್ಲಿ ಅಂತ ಇಲ್ಲ. ಮಾಡ್ತೀವಿ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ನಿರ್ದಿಷ್ಟ ಸಮಯ ಕೊಡ್ಲಿ. ಈ ಸಮಯ ಜೊತೆಗೆ ಉತ್ತಮವಾದ ಗುಣಮಟ್ಟ ಕೆಲಸ ಮಾಡಬೇಕು ಅಂದ್ರೆ ಕಾಲಾವಕಾಶ ಬೇಕು. ನಮ್ಗೆ ಇರೋ ಕಡಿಮೆ ಕಾಲಾವಕಾಶದಲ್ಲಿ ಇಲ್ದೇ ಇರೋ ಒತ್ತಡದಲ್ಲಿ ಕೆಲಸ ಮಾಡಕ್ ಹೋಗಿ ಇನ್ನೊಂದ್ ತರ ಅದು ಅನಾನುಕೂಲ ಆಗ್ತಾ ಇದೆ. ಈಗ ನಮ್ಮ ಏನ್ ಈ ಮೂಲಭೂತ ಬೇಡಿಕೆಗಳಿದಾವೆ ಇದನ್ನೆಲ್ಲ ಈಡೇರಿಸ್ತೀವಿ ಅಂತ ನಮ್ಗೆ ಸರ್ಕಾರ ನಮ್ಗೆ ಸಕಾರಾತ್ಮಕವಾಗಿ ನಮ್ಮ ಪರವಾಗಿ, ನಮ್ಮ ಬೇಡಿಕೆಗಳ ಪರವಾಗಿ ಆದೇಶ ಆಗೋವರೆಗೂ ನಮ್ದು ಈ ಪ್ರತಿಭಟನೆ ನಿರಂತರ ಇರುತ್ತೆ.